ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತು ನಾನು ಸೆಕೆಂಡ್ PUC ಯಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಅಂದರೆ ಅರ್ಥಶಾಸ್ತ್ರ ವಿಷಯದಲ್ಲಿ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಕೇಳಿದ್ರು ಸರ್ ನಮಗೆ 30+ ಅಂಕಗಳ ವಿಡಿಯೋಗಳನ್ನು ಕೊಡಿ ಅಂತ. ಸೊ ಇದು 30+ ಅಂಕಗಳ ವಿಡಿಯೋದ ಪ್ರಶ್ನೆಗಳಿದ್ದಾವೆ. ಚೆನ್ನಾಗಿ ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡೋಗಿ ಇವೇ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ ಅಂತ ಹೇಳ್ತಾ, ಸೊ ಆಲ್ರೆಡಿ ಬಹಳಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ, ಅದರಿಂದ ಪ್ರಶ್ನೆಗಳು ಖಂಡಿತವಾಗಿ ನಿಮಗೆ ರಿಪೀಟ್ ಆಗ್ತವೆ. ಸೊ 2 ಮಾರ್ಕ್ಸಲ್ಲಿ ನೀವು ಏನೆಲ್ಲ ಓದ್ಕೊಂಡು ಹೋಗ್ಬೇಕಂದ್ರೆ, ಕೆಳದರ್ಜೆಯ ಸರಕುಗಳೆಂದರೇನು ಉದಾಹರಣೆ ಕೊಡಿ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಜೊತೆಯಾಗಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ದೀರ್ಘಾವಧಿಯ ವೆಚ್ಚಗಳು ಯಾವುವು, ಬೇಡಿಕೆ ನಿಯಮವನ್ನು ತಿಳಿಸಿ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ, ಅಧಿಕ ಬೇಡಿಕೆ ಮತ್ತು ಪೂರೈಕೆ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ಇನ್ನು ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ಕೊಡಿ ಅಂತ ಕೇಳಿದ್ದಾರೆ. ಮುಂದೆ ಈ ಬಜೆಟ್ ರೇಖೆ ಮತ್ತು ಬಜೆಟ್ ಘನಗಳಿರುವ ವ್ಯತ್ಯಾಸ ಕೇಳಿದ್ದಾರೆ. ಪರಿಪೂರ್ಣ ಪೈಪೋಟಿ, ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವನ್ನು ಲಾಭ ಗಳಿಸುವ ಅಗತ್ಯವಿರುವ ಪರಿಷತ್ತುಗಳನ್ನು ಬರೀರಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು ಯಾವುವು, ಬೆಲೆ ಪೂರೈಕೆ ಸ್ಥಿತಿ, ಸ್ಥಾಪಕತ್ವದ ಅರ್ಥವನ್ನು ನೀಡಿ ಅದಕ್ಕೆ ಸೂತ್ರ ಬರೀರಿ ಕೇಳಿದ್ದಾರೆ. ಸೊ ಜೊತೆಗೆ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗ್ತದೆ, ಏಕತಾನಾತ್ಮಕ ಒಲವು ಅಂದರೆ ಏನು, ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ, ಮುಂದೆ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇನ್ನು 4 ಮಾರ್ಕ್ಸಲ್ಲಿ ನೋಡೋದಾದರೆ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸಿರಿ, ಒಂದು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ಬರೀರಿ, ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ, ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ಬರೀರಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿರಿ, ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ, ಬೆಲೆ ಅಂತಸ್ತಿನ ಬಗ್ಗೆ ಟಿಪ್ಪಣಿ ಬರೀರಿ, ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ, ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆರಡರಲ್ಲಿನ ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. 6 ಮಾರ್ಕ್ಸಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿರಿ, ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ, ಮುಂದೆ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅಂತ ಕೇಳಿದ್ದಾರೆ. ಇಷ್ಟು ನಿಮ್ಮ ಎಕನಾಮಿಕ್ಸಲ್ಲಿ ಬರ್ತಕ್ಕಂಥ 30ಕ್ಕಿಂತ ಹೆಚ್ಚು ಅಂಕಗಳ ವಿಡಿಯೋ ಇದೆ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ